ವೆಲ್ಕಮ್ ಟು ಕುದುರೆಮುಖ ಫಾರೆಸ್ಟ್ ರೇಂಜ್. ಎಷ್ಟು ಬ್ಯೂಟಿಫುಲ್ ಇದೆ, ಅಷ್ಟೇ ಆಕ್ಸಿಡೆಂಟ್ ಆಗೋ ಸ್ಪಾಟ್ ಕೂಡ ಹೌದು. ಈ ಕಡೆಯಿಂದ ಹೋದ್ರೆ ನಾವು ಶೃಂಗೇರಿ ಹೊರನಾಡು ದೇವಸ್ಥಾನ ಅದು ಕೂಡ ನೋಡಬಹುದು. ಮತ್ತೆ ಕರ್ವೇ ನೆನಪಾಗಿಲ್ಲ. 19ನೇ ಶತಮಾನದಲ್ಲಿ ಸಂಪತ್ ಅಯ್ಯಂಗಾರ್ ಅಂತ ಹೇಳುವವರು ಒಬ್ರು ಭೂವಿಜ್ಞಾನಿ ಇಲ್ಲಿಗೆ ತಮ್ಮ ಕುದುರೆಯಲ್ಲಿ ವಾಯುವಿಹಾರಕ್ಕೆ ಬರ್ತಾರೆ. ಇದನ್ನು ಗೋಸ್ಟ್ ಟೌನ್ ಅಂತ ಕೂಡ ಕರೀತಾರೆ. ಆ ಗೋಸ್ಟ್ ಟೌನ್ ಅಂತ ಯಾಕೆ ಕರೀತಾರೆ ಅಂತ ಹೇಳ್ಬೇಕಂತ ಆದ್ರೆ ನಾನು ಫಸ್ಟ್ ಇಂದಾನೇ ಹೇಳ್ಬೇಕಾಗ್ತದೆ ಅಂತ. ಇಲ್ಲಿ ಏನೋ ಆಯ್ತು. ಏನಾಯ್ತು ಇಲ್ಲಿ ಸರ್? ನಾವಿದು ಹೊರನಾಡು. ಸೊ ನೋಡಿ, ನೀವೇನಾದರೂ ಕಳಸ ಹೊರನಾಡು ಶೃಂಗೇರಿ ಕಡೆ ಹೋಗೋದಂತ ಆದರೆ ನೀವು ಇಲ್ಲಿ ಫಸ್ಟಿಗೆ ಪಾಸ್ ತೊಗೊಳ್ಬೇಕು. ಸೊ ಪಾಸ್ ತೊಗೊಂಡು ಬರುವ. ಸೊ ಇಲ್ಲಿ ಚೆಕ್ ಪೋಸ್ಟ್ ಉಂಟು. ಈ ಕಡೆ ಒಂದು ಚೆಕ್ ಪೋಸ್ಟಿಂದ ಒಂದು ಪಾಸ್ ಕೊಡ್ತಾರೆ. ಅದು ಆ ಕಡೆ ಚೆಕ್ ಪೋಸ್ಟಿಗೆ ಹೋಗಿ ಅಲ್ಲಿ ಕೊಡಬೇಕು, ಯಾಕಂದರೆ ನಿಮಗೆ ಟೈಮ್ ಲಿಮಿಟ್ ಉಂಟು. ಸೊ 1 hour ಒಳಗಡೆ ನಾವು ಆಚೆ ರೀಚ್ ಆಗಬೇಕಾಗ್ತದೆ. ಸೊ ನೋಡುವ ಬನ್ನಿ. KA 19 HJ 4612 KA 19 HJ 4612 KA 19 EU 8454. How is the time, sir? ಅಲ್ಪ ಕೊರಡೋದು. ಸೊ ನೋಡಿ, ಈ ಥರದೊಂದು ಪಾಸ್ ಕೊಡ್ತಾರೆ. ನಿಮ್ಮ ಗಾಡಿಯ ನಂಬರ್ ಹಾಕಿ ಕೊಡ್ತಾರೆ. ಸೊ ಇದು ಆ ಕಡೆ ಇದೇ ಥರ ಒಂದು ಚೆಕ್ ಪೋಸ್ಟ್ ಉಂಟು. ಸೊ ಅಲ್ಲಿ ಕೊಡಬೇಕಾಗ್ತದೆ. ಸೊ ನೀವು 1.5 ಒಳಗೆ ಅಲ್ಲಿ ರೀಚ್ ಆಗದಿದ್ದರೆ ನಿಮಗೆ ಫೈನ್. ಸೊ ಇದು ಆ್ಯಕ್ಚುಲಿ 45 minutes ದಾರಿ ಅಂತೆ. ಆದರೆ ರೋಡ್ ಯಾವ ಥರ ಇದೆ ಅಂತ ಗೊತ್ತಿಲ್ಲಲ್ವ. ಸೊ ಅಲ್ಲಿ ನಿಲ್ಲಿಸಿ ಕೂಡ ಹೋಗಬೇಕು. ಒಂದು ಒಳ್ಳೆ ನೇಚರ್ ಇರುವಾಗ ಒಂದು 2 ಫೋಟೋ ತೆಗೆದ್ರೆ ಸೂಪರ್ ಆಗ್ತದೆ. ಸೊ ಹೋಗೋಣ. ಸೊ ಇಲ್ಲಿ ನೋಡಿ, ಗೇಟ್ ಪಾಸ್ ಹೊರಡೆ. ಸೊ 1:26ಗೆ ನಾವು ಇಲ್ಲಿಂದ ಬಿಟ್ಟಿದ್ದೇವೆ. ಸೊ ನಮಗೆ 3 o'clock ತನಕ ಟೈಮ್ ಉಂಟು. ಸೊ ವೆಲ್ಕಮ್ ಟು ಕುದುರೆಮುಖ ಫಾರೆಸ್ಟ್ ರೇಂಜ್. ಸೊ ನೋಡಿ, ಇದನ್ನು ನಾನು ನಿಮಗೆ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಹೋದದ್ದು. ಈ ಕುದುರೆಮುಖಕ್ಕೆ ಈ ಹೆಸರು ಬರಲಿಕ್ಕೆ ಒಂದು ಹಿಸ್ಟ್ರಿ ಉಂಟು. ಮತ್ತು ಕುದುರೆಮುಖದಲ್ಲಿ ಅಯ್ಯನೋರ್ ಫ್ಯಾಕ್ಟ್ರಿಗಳಿದ್ದಂತಹ ಸ್ಥಳ. ಈ ಉಕ್ಕು ತಯಾರಿಕಾ ಅಂತ ಏನು ಹೇಳ್ತೇವೆ ಅದು. ಸೂಪರ್ ಜಾಗ. ನನಗೆ ಮೋಸ್ಟ್ ಫೇವ್ರೆಟ್ ಜಾಗ ಅಂದರೆ ಈ ಕುದುರೆಮುಖ. ಯಾಕಂದರೆ ಫುಲ್ ಪೀಸ್ ಆಫ್ ಮೈಂಡಲ್ಲಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ನೀವೇನಾದರೂ ಈ ಕಡೆ ಬರೋದಂತಾದರೆ ಇಲ್ಲಿ ಪಾಸ್ ತೊಗೊಳ್ಬೇಕು. ಸೊ ನೀವು ಅಲ್ಲಿ ಅಂಗಡಿಯಲ್ಲೆಲ್ಲ ತಿಂತೀರಿ ಅಂತೆಲ್ಲ ಆದರೆ ಫಸ್ಟಿಗೆ ತಿಂದು ಆಮೇಲೆ ನೀವು ಪಾಸ್ ತೊಗೊಳ್ಳಿ. ಯಾಕಂದರೆ ನೀವು ಪಾಸ್ ತಗೊಂಡದಿಂದ ನಿಮಗೆ ಟೈಮ್ ಸ್ಟಾರ್ಟ್ ಆಗಿರುತ್ತೆ. ಸೊ ಈಗ 1 o'clockಗೆ ನೀವೇನಾದರೂ ಪಾಸ್ ತೊಗೊಂಡ್ರೆ 1 o'clockಯಿಂದ ಕೌಂಟ್ ಆಗ್ತದೆ ನಿಮಗೆ. ಹಾಗಾಗಿ ಎಲ್ಲ ತಿಂದಾದಮೇಲೆ ನೀವೆಲ್ಲ ಪಾಸ್ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಈ ಕಡೆಯಿಂದ ಹೋದರೆ ನಾವು ಶೃಂಗೇರಿ ಹೊರನಾಡು ದೇವಸ್ಥಾನ ಅದು ಕೂಡ ನೋಡ್ಬೋದಂತೆ. ಮತ್ತು ಕರ್ವೇ ನೆನಪಾಗಿಲ್ಲ. ಸೊ ಇದು ಎಷ್ಟು ಬ್ಯೂಟಿಫುಲ್ ಇದೆ, ಅಷ್ಟೇ ಆಕ್ಸಿಡೆಂಟ್ ಆಗೋ ಸ್ಪಾಟ್ ಕೂಡ ಹೌದು. ಸುಮಾರು ಯೂಟ್ಯೂಬಲ್ಲಿದೆ ವೀಡಿಯೋಗಳು ಆಕ್ಸಿಡೆಂಟ್ ಆದದ್ದು. ಯಾಕೆಂದರೆ ಕರ್ವ್ ಎಲ್ಲ ಶಾರ್ಪ್ ಕರ್ವ್ ಇರೋದ್ರಿಂದ ಫಾಸ್ಟಾಗಿ ಬರ್ತಾರಲ್ವಾ. ಸೊ ಹಾಗಾಗಿ ಗೊತ್ತಾಗೋದಿಲ್ಲ. ಮತ್ತು ಈ ಸಲ ರೋಡ್ ಕೂಡ ಅಷ್ಟೊಂದು ಸರಿಯಾಗಿಲ್ಲ ಅಂತೆ. ಬಟ್ ಚಳಿ ಅಂತೂ ಆಗ್ತಾಯಿದೆ, ತುಂಬ ಚಳಿ ಫೀಲ್ ಆಗ್ತಾಯಿದೆ. ಸೊ ಈ ಕುದುರೆಮುಖ ಈಗಂತೂ ಫೇಮಸ್ ಆಗಿರುವಂಥದ್ದು ಇಲ್ಲಿನ ಗಿರಿ ಶಿಖರಗಳಿಗೆ. ಜನರು ಇಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇರ್ತಾರೆ. ಕುದುರೆಮುಖ ಬೆಟ್ಟಗಳಿಗೆ, ನೇತ್ರಾವತಿ ಬೆಟ್ಟ, ಕುರಿಂಜಾಲ್ ಬೆಟ್ಟ, ಹಾಗೆ ಸುಮಾರು ಟ್ರೆಕ್ಕಿಂಗ್ ಜಾಗಗಳಿದೆ. ಆದರೆ ಮೊದಲು ಈ ಜಾಗ ಫೇಮಸ್ ಆದದ್ದು ಉಕ್ಕು ತಯಾರಿಕಾ ಕೇಂದ್ರವಂತಾಗಿ. 19ನೇ ಶತಮಾನದಲ್ಲಿ ಸಂಪತ್ ಅಯ್ಯಂಗಾರ್ ಅಂತ ಹೇಳುವವರು ಒಬ್ಬರು ಭೂವಿಜ್ಞಾನಿ ಇಲ್ಲಿಗೆ ತಮ್ಮ ಕುದುರೆಯಲ್ಲಿ ವಾಯುವಿಹಾರಕ್ಕೆ ಬರ್ತಾರೆ. ಒಂದಾಗ ಅವರು ಈ ಕುದುರೆಮುಖದ ಗುಡ್ಡೆಯ ಮೇಲೆ ತಮ್ಮ ಕುದುರೆನಿಟ್ಕೊಂಡು ವಾಯುವಿಹಾರ ಮಾಡ್ತಾ ಇರ್ತಾರೆ. ಸೊ ಆಗ ಮೇಲೆ ಹೋಗ್ತಾ ಇರುವಾಗ ಅವರ ಕುದುರೆ ಮೇಲೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಕುದುರೆಯ ಕಾಲಲ್ಲಿ ಲೋಹದ, ನೋಡಿ ನಾನು ಪಿಕ್ಚರ್ ಹಾಕ್ತೇನೆ. ಸೊ ಲೋಹದ ಈ ಥರ ಒಂದು ಬರುತ್ತೆ.
ಸೊ ಅದು ಈ ನೆಲಕ್ಕೆ, ಈ ಕುದುರೆಮುಖದ ಬೆಟ್ಟದ ನೆಲಕ್ಕೆ ಅಂಟಿಕೊಂಡಿತ್ತು. ಮೊದಲಿಗೆ ಅವರಿಗೆ ಇಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಮುಂದೆ ಹೋದಾಗ ಅವರು ಕುದುರೆಯಿಂದ ಇಳಿದು ಅದರ ಕಾಲುಗಳನ್ನು ನೋಡ್ತಾರೆ. ಇಲ್ಲಿ ಏನಾದ್ರೂ ಕೆಸರಿದೆ, ಹಾಗಾಗಿ ಹೀಗೆ ಆಗ್ತಾ ಇದೆ ಅಂತ ನೋಡ್ತಾರೆ. ಆದ್ರೆ ಸೂಕ್ಷ್ಮವಾಗಿ ನೋಡಿದಾಗ ಕುದುರೆಯ ಕಾಲು ನೆಲಕ್ಕೆ ಅಂಟಿಕೊಂಡಿತ್ತು, ಈ ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್ಗೆ ಅಂಟಿಕೊಂಡ ಹಾಗೆ. ಅವರು ಶಾಕ್ ಆಗಿ ಒಮ್ಮೆ ನೆಲವನ್ನು ನೋಡ್ತಾರೆ. ಆಗ ಅವರಿಗೆ ಅರಿವಾಗುತ್ತೆ, ಅವರು ನಿಂತಿರುವಂತದ್ದು ಸಾಮಾನ್ಯ ಬೆಟ್ಟ ಅಲ್ಲ, ಬದಲಿಗೆ ಕಬ್ಬಿಣದಿಂದ ಕೂಡಿರುವಂತಹದ್ದು ಅಂತ. ಹೀಗಾಗಿ ಕುದುರೆಮುಖದ ಉಕ್ಕು ಅಥವಾ ಅಯನ್ ಬೆಳಕಿಗೆ ಬಂದದ್ದು. ಇದನ್ನು ಗೋಸ್ಟ್ ಟೌನ್ ಅಂತ ಕೂಡ ಕರೀತಾರೆ. ಆ ಗೋಸ್ಟ್ ಟೌನ್ ಅಂತ ಯಾಕೆ ಕರೀತಾರೆ ಅಂತ ಹೇಳಬೇಕಂತ ಆದರೆ ನಾನು ಫಸ್ಟಿಂದನೇ ಹೇಳಬೇಕಾಗ್ತದೆ ಅಂತ. ಇಲ್ಲಿ ಏನೋ ಆಯಿತು, ಏನಾಯ್ತು ಇಲ್ಲಿ? ನಾವು ಇದು ಹೊರನಾಡು. ಹೋಯ್ಯ ಬರ್ತೀವಿ ಸರ್. ಸೊ ಏನೋ ಆಯ್ತಾ ಇಲ್ಲಿ? ಹಾಂ, ಟೆಂಪಲ್ ಎಲ್ಲೇ போய் ಎಲ್ಲ போய் ಮಲ್ಲತ್ ಎಲ್ಲ போய் ಹೊರನಾಡು ಅಂಚು ಹೊರನಾಡು ಒಂದು ಬಾಬುಜ ಇನಿ ಬಾಬುನ ಎಲ್ಲ போய் ಎಲ್ಲ போய் ಅವು ಏನ್ ಪಣ್ಣಿ ಗ್ರೂಪ್ ಅವೇ ಹಾಂ ದಾದಾ ಸೀನ್ ಅಂದ ಪೋಯ ನಮ್ಮ ಗಾಡಿ ಕುಟ್ಲ ಅಂತ ಸೂತ್ರಪ್ಪ ಬಿಡ್ತೀರಿ. ಅವು ಕೇರಳ ಒಂದು 14 ಕಾಸರಗೋಡು ಪೋಯ ಹೇರ್ ಹಾಂ ಆನ್ಲೈನ್ ಬಂಡಾರ ಆನ್ಲೈನಿಂದ ಬಂಡಾರ ದಾದಾ ಎನ್ನ ಪೂರ ಆಫ್ಲೈನ್ ಉಂಟು ಈರ್ನ ಎಮಿಷನ್ ಉಂಟು ಆಯ್ತಾ ಈರ್ನ ಗಾಡಿ ಎನ್ನ ಗಾಡಿ ಉಂಟು ಈರ್ನ ಹಾಂ ಸಾ ಲಾಸ್ಟ್ ಟೈಮ್ ಕೊರ್ನಿ ಪೋಯ್. ಸೊ ನಾನು ಸ್ಟೋರಿ ಸ್ಟಾರ್ಟ್ ಮಾಡುವಾಗ ಒಂದಲ್ಲ ಒಂದು ಇಂಟ್ರಾಕ್ಷನ್ ಬರ್ತಾ ಇರ್ತದೆ. ಏನು ಮಾಡೋದು ಹೇಳಿ, ಇದು ಮಾತ್ರ ರೋಡ್ ಸರಿ ಇಲ್ಲ ಅಂತೆ. ನೀವು ಶೃಂಗೇರಿ ಹೋಗ್ಬೇಕಂತಾದರೆ ಅಲ್ಲಿ SK ಬಾರ್ಡ್ರ್ ಅಂತ ಇದೆ. ಇಲ್ಲಿ ಪೊಲೀಸರನ್ನ ಏನು ನೋಡಿದ್ರಿ, ಅಲ್ಲಿಂದ ನೀವು ಲೆಫ್ಟಿಗೆ ಹೋದರೆ ನಿಮಗೆ ಶೃಂಗೇರಿ ಹೊರನಾಡು ಎಲ್ಲ ಹೋಗ್ಬೋದು. ಹೊರನಾಡಿಗೆ ಆ್ಯಕ್ಚುಲಿ ಇದರಲ್ಲೇ ಹೋಗ್ಬೋದು, ಆದರೆ ಅಲ್ಲಿಂದ ಒಂದು ರೂಟ್ ಸೂಪರ್ ಉಂಟಂತೆ. ಸೊ ಅದು ಹೊರನಾಡು ಶೃಂಗೇರಿ ಎಲ್ಲ ನಾವು ನಾಳೆ ಟೈಮ್ ಸಿಕ್ಕಿದರೆ ಹೋಗ್ತೇವೆ. ಸೊ ಶೃಂಗೇರಿ ಎಲ್ಲ ಹೋಗದೆ ಸುಮಾರು ವರ್ಷ ಆಯಿತು, ಒಂದು 20 ವರ್ಷ ಮೇಲೆ ಆಯಿತು. ಬಟ್ ಈ ರೋಡ್ ನೋಡ್ರಿ ಫುಲ್ ಗುಂಡಿ, ಇದರಲ್ಲಿ ಹೇಗೆ ನಾವು ಮಾತಾಡೋದು? ಸೂಪರ್. ನಾನೇನು ಈ ಕುದುರೆಮುಖದ ಸ್ಟೋರಿ ಹೇಳ್ತಾ ಇದ್ದೆ. ಈ ಕುದುರೆಮುಖವನ್ನು ಗೋಸ್ಟ್ ಟೌನ್ ಅಂತ ಕೂಡ ಕರೀತಾರಂತೆ. ಸೊ ಅದನ್ನು ಯಾಕೆ ಕರೀತಾರಂತ ನಾನು ನಿಮಗೆ ಅಲ್ಲಿ ರೋಡ್ ಸ್ವಲ್ಪ ಸರಿ ಆದಮೇಲೆ ನಿಮಗೆ ಹೇಳ್ತೇನೆ. ಯಾಕಂದರೆ ಈ ಥರ ರೋಡ್ ಇದ್ದರೆ ನಾವು ಮೋಟೋ ವ್ಲಾಗಲ್ಲಿ ಫೋಕಸ್ ಮಾಡಬೇಕಾ, ಈ ರೋಡ್ ನೋಡೋದಲ್ಲಿ ಫೋಕಸ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಸೊ ಹಾಗೆ ಅಲ್ಲಿ ತಲುಪಿದ ಮೇಲೆ ನಿಮಗೆ ಆ ಸಿಟಿ, ಈ ಗೋಸ್ಟ್ ಟೌನ್ ಅಂತ ಕರೆಯುವಂತಹ ಟೌನನ್ನು ತೋರಿಸ್ಲಿಕ್ಕೆ ಆಗ್ತದಾ ನೋಡ್ತೇನೆ. ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಆದರೆ ಅವ್ರ ರಿಕ್ವೆಸ್ಟ್ ಮಾಡಿದರೆ ಏನಾದರೂ ಬಿಡ್ತಾರಾ ಅಂತ ನೋಡುವ. ಎಲ್ಲ ಸ್ಕಿಡ್ ಆಗುವಂಥ ರೋಡ್ಗಳು ಮಾರೆ.
ಕುದುರೆಮುಖ ಟು ಕಳಸ ರೋಡು ತುಂಬ ಹದಗೆಟ್ಟಿದೆ ಆಯಿತಾ. ಸೊ ನೀವೇನಾದರೂ ಬರೋದಂತ ಆದರೆ ಬೇರೆ ರೂಟಲ್ಲೇ ಬನ್ನಿ ಅಂತ ಹೇಳ್ತೇನೆ. ಯಾಕೆಂದರೆ ಇದರಲ್ಲಿ ಒಂದೇ ಸ್ಪೀಡ್ ನಿಮಗೆ ಸಿಗೋದು ಡೌಟು, ಮತ್ತು ದೊಡ್ಡ ದೊಡ್ಡ ಗುಂಡಿಗಳು ಕೂಡ ಉಂಟು. ಸೊ ಹಾಗಾಗಿ ಬೇರೆ ರೂಟ್ ಚಾರ್ಮಾಡಿ ಎಲ್ಲ ಆಗಿ ಬರೋದಂತ ಆದರೆ ಆ ಕಡೆಯಿಂದನೇ ಬರ್ಬೋದು, ಅದು ರೋಡ್ ಸರಿ ಉಂಟಲ್ಲ, ಹಾಗಾಗಿ ಅದರಲ್ಲೇ ಬರ್ಬೋದು. ಆದರೆ ಇದು ಫುಲ್ಲು ಗುಂಡಿಮಯ ಆಗಿಬಿಟ್ಟಿದೆ. ಅಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ, ಇಲ್ಲಿ ಅಷ್ಟೊಂದು ಜನರ ಒಡನಾಟ ಕೂಡ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮಣ್ಣಲ್ಲೆಲ್ಲ ಬ್ರೇಕ್ ಹೋಗುವ ಸ್ವಲ್ಪ ಜಾಗ್ರತೆ ಮಾಡಬೇಕು, ಸ್ಕಿಡ್ ಆಗ್ತದೆ ಅಂತೆಲ್ಲ ಕೇಳ್ಪಟ್ಟಿದ್ದೇನೆ. ಸೊ ಹಾಗೆಯೇ ಸ್ವಲ್ಪ ಜಾಗ್ರತೆಯಲ್ಲೇ ಹೋಗುವ. ಇವತ್ತಿನ ದಿನ ಕೂಡ ಅಷ್ಟೊಂದು ಸರಿಯಾಗಿ ಹೋಗಲಿಲ್ಲ. ಫಸ್ಟಿಗೆ ಅದೊಂದು ಕಾರು ಮತ್ತು ಆದಮೇಲೆ ನಾಯಿ, ಸ್ವಲ್ಪ ಸೇಫ್ಟಿಯಾಗಿಯೇ ಹೋಗುವಲ್ಲ. ರೋಡ್ ನೋಡಿ ಇದೇ ಥರ ಉಂಟು, ಫುಲ್ ಅಲ್ಲಿಂದ ಒಂದು ಫುಲ್ ಸ್ಟ್ರೆಚ್ಚೇ ಇದೇ ಥರ ಉಂಟು, ಒಂದು 30 ಮಿನಿಟ್ಸ್ ನೋಡಿ. ಬಟ್ ವಾವ್ ಮ್ಯಾನ್, ಲುಕ್ ಎಟ್ ದ ವ್ಯೂ. ಸೊ ಇಲ್ಲಿ ಒಂದು ನಿಲ್ಲಿಸಿ ಈಗ ಗಾಡಿಯಲ್ಲಿ ಫೋಟೋ ತೆಗಿಬೇಕು. ಇಲ್ಲೊಂದು ಸೂಪರ್ ಪ್ಲೇಸ್ ಉಂಟು. ಇವತ್ತು ಸ್ಯಾಟರ್ಡೆ ಆಗಿರೋ ಕಾರಣ ಸುಮಾರು ಗಾಡಿ ಕೂಡ ಇರ್ಬೋದು, ರೆಸಾರ್ಟ್ಗಳೆಲ್ಲ ಫುಲ್ ಆಗಿರ್ಬೋದು. ಆದರೆ ನಾವು ಹೋಗ್ತಿರುವಂಥದ್ದು ನಮ್ಮ ಫ್ರೆಂಡ್ನ ರೆಸಾರ್ಟೇ, ನಮ್ಮ ಕಾಲೇಜ್ನ ಬ್ಯಾಚ್ಮೇಟ್ ಅಂತಲೇ ಹೇಳ್ಬೋದು. ಸೊ ಅವ್ರದ್ದೇ ರೆಸಾರ್ಟಿಗೆ ಹೋಗ್ತಾ ಇದ್ದೇನೆ. ಒಬ್ಬ ಯಾನೇ ಅಂದೇನಿ. ಸೊ ಇದೇನು ಮಾರೆ ಅವಸ್ಥೆ, ಜಾಲಿಯಾಗಿ ಯಾಕೆ ನಿಲ್ಲಿಸ್ಲಿಕ್ಕೆ ಬಿಡ್ತಾರೆ ಅಂತ ಆದ ಮಾರೆ. ಇಲ್ಲೆಲ್ಲ ನಿಲ್ಲಿಸ್ಲಿಕ್ಕೆ ಇದೆಯಾ? ಮೂಲ ಉಂತೇರುಂಡ ಮಾರೆ, ಅದು ಉಂತೇರು ಇಜ್ಜತ ಮಾರೆ, ಉಂತೇರು ಇಜ್ಜತ ಅವಳು ಅಗ್ಲೇ ಫೈನ್ ಇಜ್ಜ. ಸೊ ಆ್ಯಕ್ಚುಲಿ ಇಲ್ಲಿ ಫಾರೆಸ್ಟಲ್ಲಿ, ಇಲ್ಲಿ ಅಂತಲ್ಲ ಯಾವುದೇ ಫಾರೆಸ್ಟ್ ಆಗಲಿ, ಫಾರೆಸ್ಟ್ ರೇಂಜ್ ಒಳಗಡೆ ಎಂಟ್ರ್ ಆದಮೇಲೆ ನೀವು ಗಾಡಿ ನಿಲ್ಲಿಸ್ಲಿಕ್ಕೆ ಇಲ್ಲ. ಆದರೆ ಅಷ್ಟೊಂದು ಗಾಡಿಯಲ್ಲಿ ನಿಲ್ಲಿಸಿದ್ದಾರೆ, ಏನು ಅವಸ್ಥೆ. ಯಾರಲ್ಲಿ ಚೆಕ್ ಪೋಸ್ಟಲ್ಲಿ ಟೈಮಿಂಗ್ಸ್ ಕೂಡ ಉಂಟು, ದೊಡ್ಡ ದೊಡ್ಡ ಗಾಡಿಗಳಿಗೆಲ್ಲ 2 ಗಂಟೆ ಉಂಟು. ಸೊ ಹಾಗಾಗಿ ಅದರ ಅಡ್ವಾಂಟೇಜ್ ತಗೊಂಡು ಗಾಡಿ ನಿಲ್ಲಿಸಿದಾರ ಅಂತ. ಆದರೆ ಯಾರಾದರೂ ಪೊಲೀಸ್ ಅವರು ಈ ಗುಸ್ತಿಗೆ ಬಂದರೆ, ಇಂಟರ್ಸೆಪ್ಟರ್ ಏನಾದರೂ ಬಂದರೆ ಗ್ಯಾರಂಟಿ ಫೈನ್ ಹಾಕ್ತಾರೆ. ಸಣ್ಣ ಸಣ್ಣ ಬೈಕನ್ನೇ ನಿಲ್ಲಿಸ್ಲಿಕ್ಕೆ ಬಿಡಲ್ಲ ಅಂಥದ್ರಲ್ಲಿ ಅಲ್ಲಿ 4-5 ಬಸ್ಸುಗಳು ಕೂಡ ಇದೆ. ವಾವ್, ಈಗೊಂದು ಮಳೆ ಬರ್ತಾಯಿದ್ರೆ ಸೂಪರ್ ಆಗ್ತಾಯಿತ್ತು. ಸೊ ಗ್ಲಾಸ್ ತೆಗೆದ್ರೆ ಉಂಟಲ್ಲ, ಒಂದು ಒಳ್ಳೆಯ ಗಾಳಿ ಮುಖಕ್ಕೆ ಹೊಡಿತದೆ. ಆದರೆ ಮೋಟೋ ವ್ಲಾಗಲ್ಲಿ ನನ್ನ ವಾಯ್ಸ್ ಕೇಳೋದಿಲ್ಲ. ತ್ಯಾಗಮಯ ಜೀವನ ಮಾಡಬೇಕಾಗ್ತದೆ. ಈ ವಿಡಿಯೋಗೆ ಥಂಬ್ನೈಲ್ ಅಂತೂ ಸೂಪರ್ ಸಿಕ್ತು ನಮ್ಮ ಪೊಲೀಸ್ನವ್ರದ್ದು. ಸೊ ನೀವು ಕುದುರೆಮುಖ ಟ್ರೆಕ್ಕಿಂಗ್ ಹೋಗಬೇಕಂತ ಆದರೆ ಇಲ್ಲಿಯೇ ಎಂಟ್ರಿ. ಸೊ ಇಲ್ಲಿಂದ ನಿಮಗೆ ಈ ಕುದುರೆಮುಖ ಬೆಟ್ಟ ಏನಿದೆ ಅದಕ್ಕೆ 8+8 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗ್ತದೆ. 8 ಕಿಲೋಮೀಟರ್ ಅಪ್ ಆ್ಯಂಡ್ 8 ಕಿಲೋಮೀಟರ್ ಡೌನ್. ಈ ಕುದುರೆಮುಖ ಟ್ರೆಕ್ಕಿಂಗ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಕೇಳ್ಪಟ್ಟಿದ್ದೇನೆ. ಯಾಕೆಂದರೆ ನಾನು ಕುದುರೆಮುಖವನ್ನು ಟ್ರೆಕ್ಕಿಂಗ್ ಮಾಡಲಿಲ್ಲ. ಕುಮಾರ ಪರ್ವತ ಮಾಡಿದ್ದೇನೆ, ಹಾಗೆಯೇ ನೇತ್ರಾವತಿ ಮಾಡಿದ್ದೇನೆ. ಬಟ್ ಕುದುರೆಮುಖ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಸೊ ನೋಡುವ, ನೆಕ್ಸ್ಟ್ ಮಂತ್ ಏನಾದರೂ ಎಲ್ಲಾದರೂ ಒಂದು ಸ್ಲಾಟ್ ಇದ್ದರೆ ಹೋಗುವ. ಮತ್ತು ನೀವು ಕುದುರೆಮುಖ ಮತ್ತು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಮಾಡಬೇಕಂತ ಆದರೆ www.ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಇದೆ, ಅದರಲ್ಲಿ ನೀವು ಬುಕ್ಕಿಂಗ್ ಮಾಡಿ ಪರ್ ಡೇ 300 ಜನ ಮಾತ್ರ ಬಿಡೋದಂತೆ. ಸೊ ಹಾಗಾಗಿ ಅದು ಸ್ಲಾಟ್ ಸಿಗೋ ಕಷ್ಟನೇ. ಮತ್ತು ಈಗ ನೇತ್ರಾವತಿ ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ನೇತ್ರಾವತಿ ತುಂಬ ಫೇಮಸ್ ಆಗಿದ್ದಂತಹ ಜಾಗ. ಸೊ ನೋಡುವ, ಮುಂದೇನಾದರೂ ಟೈಮ್ ಸಿಕ್ಕಿದರೆ ಕುದುರೆಮುಖ ಚಾರಣ ಅಥವಾ ಟ್ರೆಕ್ಕಿಂಗ್ ಕೂಡ ಮಾಡುವ. ಸೊ ಸದ್ಯಕ್ಕೆ ನಿಮಗೆ ಆಗಲೇ ಹೇಳಿದಾಗೆ ಈ ಗೋಸ್ಟ್ ಟೌನ್ ಅಂತ ಯಾಕೆ ಕರೀತಾರಂತ ಹೇಳ್ತೇನೆ ಅಂತ ಹೇಳಿದೆ. ಸೊ ಆ ಗೋಸ್ಟ್ ಟೌನ್ ತಲುಪೋ ಹೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ನೋಡಿ
ಈ ಪ್ಲೇಸನ್ನು ನೀವು ಕುದುರೆಮುಖ ಬಂದಿರ್ತೀರಾ, ಆದರೆ ಈ ಪ್ಲೇಸನ್ನು ನೋಡಿದ್ದೀರಾ? ಅಲ್ಲಿ ಬರ್ದಿದ್ದಾರೆ ನೋಡಿ, KIOCL ಕರ್ನಾಟಕ. ವಾವ್ ಮ್ಯಾನ್. ಒಂದು ಡ್ಯಾಮಾ, ಲಕ್ಯ ಡ್ಯಾಮ್. ಲಕ್ಯ ಸೊ ಲಕ್ಯ ಡ್ಯಾಮನ್ನೆಲ್ಲ ನೀವು ಕೇಳಿರ್ತೀರಾ, ಆದರೆ ನೋಡಿದ್ದೀರಾ? ನೋಡಿ, ಇದ್ರ ಆ ಕಡೆ ಆ್ಯಕ್ಚುಲಿ ಡ್ಯಾಮ್ ಇರೋದು, ಆದರೆ ನಮಗೆಲ್ಲ ಅಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲಲ್ಲ. ಸೊ ಇಲ್ಲಿ ಇದರ ಒಳಗಡೆ ಎಂಟ್ರಿ ಬಿಡೋದೇ ತುಂಬ ಕಷ್ಟದಲ್ಲಿ, ಅದ್ರ ಮೇಲೆ ಅಲ್ಲೆಲ್ಲ ಹೋದರೆ ತುಂಬ ಪ್ರಾಬ್ಲಮ್. ಸೊ ಲಕ್ಯ ಡ್ಯಾಮ್ ಅಂತೆಲ್ಲ ನಾವು ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಕೇಳಿರ್ತೀವಿ. ಸೊ ಅದುವೇ ಇದು. ನೋಡಿ, ಕುದುರೆಮುಖದಲ್ಲಿ ಫೇಮಸ್ ಅಂದರೆ ಎಲ್ಲರೂ ನಿಲ್ಲಿಸುವಂತಹ ಜಾಗ ಇದು. ಇಲ್ಲೊಂದು ವ್ಯೂ ಪಾಯಿಂಟ್ ಉಂಟು, ಸೊ ಅದನ್ನು ತೋರಿಸ್ತೇನೆ. ಇಲ್ಲಿ ಎದುರು ಓಯ್. ಸೊ ನೋಡಿ, ತುಂಗ, ಭದ್ರಾ ಹಾಗೂ ನೇತ್ರಾವತಿ ನದಿಗಳು ಹರಿಯುವಂತಹ ಜಾಗ ಇದು. ವಾವ್ ಮ್ಯಾನ್. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಒಂದು ಜಿಂಕೆ ಸತ್ತಿತ್ತು ಇಲ್ಲಿ, ಆದರೆ ಪ್ಲೇಸ್ ಯಾವ ಥರ ಇದೆಯಲ್ಲ, ಸೂಪರ್. ಅದಕ್ಕೋಸ್ಕರವೇ ನಾವು ಜಾಸ್ತಿಯಾಗಿ ಕುದುರೆಮುಖ ರೈಡ್ ಬರುವಂಥದ್ದು. ಸೂಪರ್ ಅದ. ಹಾಂ, ಅದು ಆ್ಯಕ್ಚುಲಿ ಉಂಟಲ್ಲ, ತುಂಗ, ಭದ್ರಾ, ನೇತ್ರಾವತಿ ಮೂರು ನದಿಗಳು, ಅಂದರೆ ಈ ಕಡೆಲ್ಲ ಆಚೆ ಸೇರ್ತದೆ. ಒಂದು ನಿಮ್ಮದು ಇದು ಕೊಡಿ ಫೋನ್, ನೀವು ಆಚೆ ಇಟ್ರ ಗಾಡಿ.